ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಹಾಸನ ಸರ್ಕಾರಿ ಕಾನೂನು ಕಾಲೇಜು ಆಡಳಿತದ ನಿರ್ಲಕ್ಷ್ಯ. 4 ವರ್ಷ ಕಳೆದರೂ ಸಿಗದ ಫಲಿತಾಂಶ, ವಿದ್ಯಾರ್ಥಿಗಳ ಆಕ್ರೋಶ. ಬಡವರ ಆಸ್ಪತ್ರೆಯಲ್ಲಿ ಉಚಿತ ಔಷಧಕ್ಕೆ ಬ್ರೇಕ್. ಆಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಗಳ ಕೊರತೆ, ಸಿಬ್ಬಂದಿ ನಿರ್ಲಕ್ಷ್ಯದ ವಿರುದ್ಧ ಭೀಮ್ ಆರ್ಮಿ ಆಕ್ರೋಶ. ಬೇಲೂರು ಜನಸ್ಪಂದನದಲ್ಲಿ ದೂರುಗಳ ಮಹಾಪೂರ. ಸಮಸ್ಯೆ ಅರಿಯಲು ಜನರ ನಡುವೆ ಹೋಗುವುದು ಅನಿವಾರ್ಯ. ಬೇಲೂರಿನಲ್ಲಿ ಕೃಷ್ಣ ಬೈರೇಗೌಡ ಹೇಳಿಕೆ. ನಗರದ ಸರ್ಕಾರಿ ಕಾನೂನು ಕಾಲೇಜು ಆಡಳಿತದ ನಿರ್ಲಕ್ಷ್ಯ ಧೋರಣೆಯಿಂದ 2022ರಲ್ಲಿ ಕಾಲೇಜಿಗೆ ದಾಖಲಾದ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಇನ್ನೂ ಲಭ್ಯವಾಗಿಲ್ಲ ಎಂದು ವಿದ್ಯಾರ್ಥಿಗಳು ಕಾಲೇಜು ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಸಂತ್ರಸ್ತ ವಿದ್ಯಾರ್ಥಿ ನಿಖಿಲ್ ಕುಮಾರ್ ಮಾತನಾಡಿ, ಸರ್ಕಾರಿ ಕಾನೂನು ಕಾಲೇಜಿಗೆ 2022ರಲ್ಲಿ ನಾವು ದಾಖಲಾಗಿದ್ದು ಈಗ 2026ನೇ ಇಸವಿಗೆ ಬಂದರೂ ಇದುವರೆಗೂ ನಮ್ಮ ಪರೀಕ್ಷೆಗಳ ಫಲಿತಾಂಶವನ್ನು ಕಾಲೇಜ್ ಆಗಲಿ ಅಥವಾ ಸಂಬಂಧಪಟ್ಟ ಯೂನಿವರ್ಸಿಟಿಗಳಾಗಲಿ ಪ್ರಕಟಿಸಿಲ್ಲ. ಜೊತೆಗೆ ಫಲಿತಾಂಶ ನೀಡದೇ ಇರುವ ಹಿನ್ನೆಲೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬರಲು ಅಥವಾ ಓದಲು ಮನಸ್ಸಾಗುತ್ತಿಲ್ಲ. ಹಾಗಾಗಿ ಯೂನಿವರ್ಸಿಟಿ ಎಷ್ಟು ಜನ ವಿದ್ಯಾರ್ಥಿಗಳ ಫಲಿತಾಂಶವನ್ನು ತಡೆ ಹಿಡಿದಿದೆಯೋ ಅದನ್ನು ಕೂಡಲೇ ಎಚ್ಚೆತ್ತುಕೊಂಡು ಫಲಿತಾಂಶ ನೀಡಬೇಕು. ಪ್ರತಿ ಬಾರಿಯೂ ಯಾವುದೇ ಪರೀಕ್ಷೆಯನ್ನು ಬರೆಯಬೇಕಾದರೂ ಪ್ರತಿಭಟನೆ ಮಾಡಿ ಹಾಲ್ ಟಿಕೆಟ್ ಪಡೆಯಬೇಕು. ಇದಕ್ಕೆ ಮುಖ್ಯ ಕಾರಣ ಕಾಲೇಜು ಆಡಳಿತದ ನಿರ್ಲಕ್ಷ್ಯ ಧೋರಣೆಯಾಗಿದೆ. ಸರ್ಕಾರ ಹಾಗೂ ಸಂಬಂಧಪಟ್ಟ ವಿಶ್ವವಿದ್ಯಾಲಯ ಇದಕ್ಕೆ ಶಾಶ್ವತ ಪರಿಹಾರವನ್ನು ನೀಡಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. 2022ರಿಂದ 24, 26ವರೆಗೂ ಬಂದಿದೆ. ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ರಿಸಲ್ಟ್ನ ನಾವು ಕಾಲೇಜ್ ಆಗಿರ್ಬೋದು, ಯೂನಿವರ್ಸಿಟಿ ಆಗಿರ್ಬೋದು ಶೋ ಮಾಡಿಲ್ಲ. ಮತ್ತು ಯಾವುದೇ ರೀತಿ ನಮಗೆ ರಿಸಲ್ಟ್ ಬೇಕು ಅಂದರೆ ಇಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ ಬರೀಬೇಕಾದ್ರೆ ಹಾಲ್ ಟಿಕೆಟ್ ಬೇಕಾದ್ರೆ ಇದರ ಪ್ರೊಟೆಸ್ಟ್ ಮಾಡಿ ಇದರ ಹೋರಾಟ ಮಾಡಿ ನಾವು ಎಕ್ಸಾಮ್ ಬರೀಬೇಕಾದ ಪರಿಸ್ಥಿತಿ ಬಂದಿದೆ. ಇವರು ಕಾಲೇಜು ಆಡಳಿತ ಮಂಡಳಿ ಧೋರಣೆಯಿಂದಾಗಿ ಈಗ ನಾವು ಅವರ ನಿರ್ಲಕ್ಷ್ಯತೆಯಿಂದಾಗಿ ನಾವು ಸ್ಟೂಡೆಂಟ್ ಈಗ ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದೆ. ಇಲ್ಲಿ ಕಾಲೇಜಲ್ಲಿ ಎಲ್ಲ ಬಡ ವಿದ್ಯಾರ್ಥಿಗಳು ಓದಲಿ ಅಂತೇಳಿ ಕಾಲೇಜು ಅಥವಾ ಇಲಾಖೆಯನ್ನು ನಾವು ಇಲ್ಲಿ ಕಾಲೇಜಲ್ಲಿ ಸ್ಥಾಪನೆ ಮಾಡಿಕೊಟ್ರೆ ಇವರು ತಮ್ಮ ದುರಾಡಳಿತಕ್ಕೋಸ್ಕರ ತಮ್ಮ ನಿರ್ಲಕ್ಷ್ಯತೆಯಿಂದ ಎಲ್ಲ ವಿದ್ಯಾರ್ಥಿಗಳ ಬಾಳನ್ನು ಕೂಡ ಹಾಳು ಮಾಡ್ತಿದ್ದಾರೆ. ನಮಗೆ ಫಲಿತಾಂಶ ಇಲ್ಲದೆ ವಿದ್ಯಾರ್ಥಿಗಳು ಓದೋಕ್ಕಾಗಿರ್ಬೋದು ಇಲ್ಲ ಕಾಲೇಜಿಗೆ ಬರೋಕ್ಕಾಗಲಿ ಕೂಡ ಮನಸ್ಸಾಗ್ತಿಲ್ಲ. ಹಾಗಾಗಿ ಈಗ ಯೂನಿವರ್ಸಿಟಿ ಈ ಕೂಡಲೇ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳು ಎಷ್ಟು ಜನ ವಿದ್ಯಾರ್ಥಿಗಳನ್ನ ರಿಸಲ್ಟ್ ತಡೆ ಹಿಡಿದಿದ್ದಾರೆ ಅಷ್ಟು ವಿದ್ಯಾರ್ಥಿಗಳ ರಿಸಲ್ಟ್ ಕೊಡಬೇಕು. ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಏನು ಮಾಡಬೇಕು, ಯೂನಿವರ್ಸಿಟಿ ಅವರಾಗಿರಲಿ ಕಾಲೇಜ್ ಆಡಳಿತ ಮಂಡಳಿ ಆಗಿರ್ಬೋದು, ಈಗ ಎಷ್ಟು ಬೇಗ ಆಗುತ್ತೆ ಶೀಘ್ರಗತಿಯಲ್ಲಿ ಅಷ್ಟು ಬೇಗ ನಮಗೆ ಈಗ ರಿಸಲ್ಟ್ ಆಗಿರ್ಬೋದು ಮತ್ತು ಈ ಪರ್ಮನೆಂಟ್ ಸೊಲ್ಯೂಷನ್ ಏನಾಗಿದೆ ಅದನ್ನು ಹುಡುಕೊಡ್ಬೇಕು. ಇದು ಮೇಡಮ್ ಕೇಳಿದರೆ BCA ಆಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ಲೋಪ, ಔಷಧಗಳ ಕೊರತೆ ಮತ್ತು ಆರೋಗ್ಯ ಇಲಾಖೆಯ ತಪ್ಪು ಮಾಹಿತಿ ನೀಡುವ ಕ್ರಮವನ್ನು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ತೀವ್ರವಾಗಿ ಖಂಡಿಸಿದೆ ಎಂದು ಸಂಘಟನೆಯ ಹಾಸನ ಜಿಲ್ಲಾಧ್ಯಕ್ಷರಾದ ಪ್ರದೀಪ್ HS ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 8ರಂದು ಜಿಲ್ಲಾ ಉಪಾಧ್ಯಕ್ಷರಾದ ನವೀನ್ ಸಾಲ್ಗಾಮೆ ತಮ್ಮ ಮಗನ ಚಿಕಿತ್ಸೆಗೆ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಸಿಬ್ಬಂದಿಗಳ ನಿರ್ಲಕ್ಷ್ಯತೆ ಬಯಲಾಗಿದೆ. ಔಷಧಾಲಯದಲ್ಲಿ ಅಗತ್ಯ ಔಷಧಗಳು ಲಭ್ಯವಿರದೆ ತಿಂಗಳುಗಳಿಂದ ಪೂರೈಕೆಯಾಗಿಲ್ಲವೆಂದು ಸಿಬ್ಬಂದಿಯೇ ಹೇಳಿರುವುದು ಗಂಭೀರ ಸಂಗತಿಯಾಗಿದೆ ಎಂದು ಆರೋಪಿಸಿದರು. ಇನ್ನು ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳು ಕಚೇರಿಯಲ್ಲಿ ಲಭ್ಯವಿರದೆ ಜನರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ. ಸಾರ್ವಜನಿಕರಿಗೆ ಉಚಿತವಾಗಿ ಸಿಗಬೇಕಾದ ಔಷಧಗಳನ್ನು ಹೊರಗಿನ ಖಾಸಗಿ ಮೆಡಿಕಲ್ನಿಂದ ಹಣ ನೀಡಿ ತರಲು ಸೂಚಿಸಿರುವುದು ಸರ್ಕಾರದ ನಿಯಮಗಳಿಗೆ ವಿರುದ್ಧವಾಗಿದೆ. ಈ ಎಲ್ಲಾ ಘಟನೆಗಳನ್ನು ಫೇಸ್ಬುಕ್ ಲೈವ್ ಮೂಲಕ ಜನತೆಗೆ ತೋರಿಸಲಾಗಿದ್ರೂ ಆರೋಗ್ಯ ಇಲಾಖೆ ತಾವು ತಪ್ಪು ಮಾಡಿಲ್ಲವೆಂಬಂತೆ ತಪ್ಪು ಮಾಹಿತಿ ಹರಡುತ್ತಿರುವುದು ಖಂಡನೀಯ. ಈ ಕುರಿತು ತಕ್ಷಣವೇ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು. ಮಾಡ್ಕೊಂಡು ಫೇಸ್ಬುಕ್ಕಲ್ಲಿ ಪ್ರಶ್ನೆ ಮಾಡ್ತಾರೆ. ಸೊ ಯಾವಾಗಲಿಂದ ನಿಮಗೆ ಈ ರೀತಿ ತೊಂದರೆ ಆಗ್ತಾ ಇದೆ, ಯಾಕೆ ಇಲ್ಲಿ ಯಾವುದು ಮೆಡಿಸಿನ್ಸ್ಗಳಿಲ್ಲ ಅಂತ ಕೇಳಿದಾಗ ಅಲ್ಲಿನ ಸಿಬ್ಬಂದಿಯವರು ಹೇಳ್ತಾರೆ, ಇಲ್ಲ ತುಂಬ ದಿನಗಳಿಂದ ನಾವು ಮೇಲಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ, ಆದರೆ ಇದುವರೆಗೂ ಕೊಟ್ಟಿಲ್ಲ, ಮುಂದಿನ ದಿನಗಳು ಬರ್ಬೋದೇನೋ ಅಂತ ಒಂದು ಉತ್ತರ ಕೊಡ್ತಾರೆ. ಸೊ ಅದಾದ ನಂತರ ಅಲ್ಲಿನ ಮತ್ತೊಬ್ಬ ಸಿಬ್ಬಂದಿಯವ್ರ ಹತ್ರ ಮಾತಾಡೋಕ್ಕೆ ಹೋಗ್ತಾರೆ. ಮಾತಾಡಿ, ಯಾಕೆ ಸರ್ ಟ್ಯಾಬ್ಲೆಟ್ ಇಲ್ಲ, ಎಷ್ಟು ಜನ ವಾಪಸ್ ಹೋಗಿದ್ದಾರೆ, ಬಡವರೆಲ್ಲ ಸರ್ಕಾರಿ ಆಸ್ಪತ್ರೆ ಬರ್ತಾರೆ ಅಂತಂದರೆ ನೀವು ಟ್ಯಾಬ್ಲೆಟ್ ಇಲ್ಲ ಅಂದರೆ ಅವ್ರು ಎಲ್ಲಿಗೆ ಹೋಗಬೇಕು, ದುಡ್ಡಿರೋರಾದರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ, ಇಲ್ಲಿ ಬರೋವಂಥ ಬಡ ಜನರಿಗೆ ಔಷಧಿನೇ ಇಲ್ಲ ಅಂದರೆ ಯಾವ ರೀತಿ ನಡೆಸ್ತಾರೆ ಅಂತ ಕೇಳಿದಾಗ, ಸೊ ಅಲ್ಲಿ ಸಿಬ್ಬಂದಿ ಏನು ಮಾಡ್ತಾರೆ, ತಕ್ಷಣ ಮತ್ತೊಬ್ಬ ಸಿಬ್ಬಂದಿಗೆ 100 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಇವರು ಡಾಕ್ಟರ್ ಏನು ಮೆಡಿಸಿನ್ ಬರ್ಕೊಟ್ಟಿರ್ತಾರೆ ಆ ಮೆಡಿಸಿನ್ ಅನ್ನ. ಸುದ್ದಿಗೋಷ್ಠಿಯಲ್ಲಿ ನವೀನ್ ಸಾಲ್ಗಾಮೆ, ಹೇಮಂತ್ DK, ಜಗದೀಶ್ ನಿಡನೂರು, ಕಿರಣ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬೇಲೂರು ತಾಲೂಕಿನಲ್ಲಿ ಇಂದು ಸಚಿವ ಕೃಷ್ಣ ಬೈರೇಗೌಡರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ನಡೆಸಲಾಯಿತು.
ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಂದಾಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ಸಮಸ್ಯೆಗೆ ಪರಿಹಾರ ಸಾಧ್ಯ. ಆದರೆ ಜನರ ನಡುವೆ ಹೋಗದೆ ಕಚೇರಿಯಲ್ಲೇ ಕುಳಿತು ಜನರ ಸಮಸ್ಯೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೀಗಾಗಿಯೇ ಹಾಸನ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದರು. ಮಾಡಿ ಅಲ್ಲಿ ಆದಷ್ಟು ಜನಗಳ ಸಮಸ್ಯೆಗಳಿಗೆ ಅರ್ಥ ಮಾಡಿಕೊಳ್ಬೇಕು. ಮೊದಲು ಕೆಲವು ಎಲ್ಲ ಸಮಸ್ಯೆಗೆ ನಾವು ಸ್ಪಾಟಲ್ಲಿ ಪರಿಹಾರ ಕೊಡೋಕ್ಕೆ ಆಗೋದಿಲ್ಲ. ಆದರೆ ಕನಿಷ್ಠ ಅರ್ಥ ಮಾಡಿಕೊಂಡ್ರೆ ಜನಗಳದ್ದು ಏನು ಪ್ರಾಬ್ಲಮ್ಸ್ ಇದೆ ಅದನ್ನ ಆನಂತರ ಕೂತ್ಕೊಂಡಾದ್ರೂ ನಾವು ಪರಿಹಾರ ಮಾಡ್ಬೋದು. ಮತ್ತು ಅಧಿಕಾರಿಗಳಿಗೆ ಸೂಚನೆ ಕೊಡ್ಬೋದು. ಎಷ್ಟೋ ಬಾರಿ ಜನಗಳ ನಿಜವಾದ ಸಮಸ್ಯೆ ಏನು ಅನ್ನೋದೇ ನಮ್ಗಳಿಗೆ ಗೊತ್ತಿರೋದಿಲ್ಲ. ಬರೀ ಆಫೀಸಲ್ಲಿ ಕೂತ್ಕೊಂಡು ನಾವು ರಿವ್ಯೂ ಮೀಟಿಂಗ್ ಮಾಡಿ ಡೈರೆಕ್ಷನ್ ಕೊಟ್ರೆ ಅದು ನಾವು ಏನು ತಿಳಿದಿರುತ್ತೆ ಅದ್ರ ಮೇಲೆ ನಾವು ಮಾಡ್ತೀವಿ. ಆದರೆ ಜನಗಳ ಸಮಸ್ಯೆನೇ ನಮಗೆ ಸರಿಯಾಗಿ ತಿಳಿದಿಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮುಖ್ಯ ಉದ್ದೇಶ ಜನಗಳ ಸಮಸ್ಯೆಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಎರಡನೇದು, ಅದರಲ್ಲಿ ಸಾಧ್ಯ ಆದಷ್ಟು ಪರಿಹಾರ. ನಗರದ ಹೆಸರಾಂತ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಹಾಸನ್ ಪಬ್ಲಿಕ್ ಕಾಲೇಜು ಸಹಯೋಗದೊಂದಿಗೆ ಭಾರತ್ ಪಿಯು ಅಕಾಡೆಮಿಯು ಈ ಬಾರಿಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದೆ. ಪರೀಕ್ಷೆಗೆ ಹಾಜರಾದ 53 ಮಕ್ಕಳಲ್ಲಿ 20ಕ್ಕೂ ಹೆಚ್ಚು ಮಕ್ಕಳು ಡಿಸ್ಟಿಂಕ್ಷನ್ ಗಳಿಸಿದ್ದು, ಉಳಿದ ಮಕ್ಕಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಕಾಲೇಜಿನ ವಿದ್ಯಾರ್ಥಿಗಳಾದ ಧ್ರುವ HK 584, ಬಿಂದು 576, ಅತಿಬಾ 561, ಸೈಯದ್ ರಯಾನ್ ಸಾದ್ 557, ಮೌಲ್ಯ 553 ಗಳಿಸುವ ಮೂಲಕ ಕಾಲೇಜಿಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿರುತ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ಭಾರತ್ ಪಿಯು ಅಕಾಡೆಮಿಯ ಸಂಸ್ಥಾಪಕರಾದ ಭರತ್, ಕಾರ್ಯದರ್ಶಿಗಳಾದ ನೇತ್ರ ಭರತ್, ಪ್ರಾಂಶುಪಾಲರು ಹಾಗೂ ರಸಾಯನಶಾಸ್ತ್ರದ ಉಪನ್ಯಾಸಕರಾದ ಮುರಳಿ, ಜೀವಶಾಸ್ತ್ರದ ಉಪನ್ಯಾಸಕರಾದ ದರ್ಶನ್ ಕೆಪಿ, ಭೌತಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ಪವನ್ ಕೆಎಸ್ ಹಾಗೂ ಗಣಿತಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ರವಿಯವರು ಶುಭ ಕೋರಿದ್ದಾರೆ. ಹೆಸರು ಧ್ರುವ. ನಾನು ಹಾಸನ್ ಪಬ್ಲಿಕ್ ಪಿ ಯು ಕಾಲೇಜ್ ಭರತ್ಸ್ ಅಕಾಡೆಮಿಲಿ ನನ್ನ ಸೆಕೆಂಡ್ ಪಿ ಯುನ ಕಂಪ್ಲೀಟ್ ಮಾಡಿದೆ ವಿತ್ 97.33%. ನಾನು ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಮತ್ತು ಡಿಸ್ಟ್ರಿಕ್ಕಿಗೆ 8th ರ್ಯಾಂಕ್ ಬಂದಿದ್ದೀನಿ. ನನಗೆ ತುಂಬ ಖುಷಿ ಇದೆ. ಇದಕ್ಕೆಲ್ಲ ಮೇನ್ ಕ್ರೆಡಿಟ್ಸ್ ನನ್ನ ಪೇರೆಂಟ್ಸ್ ಮತ್ತು ನನ್ನ ಟೀಚರ್ಸ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಪರ್ಸೆಂಟೇಜ್ ಬಂದು ಸೆಕೆಂಡ್ ಪಿ ಯುದು 96%. ಆ್ಯಕ್ಚುಲಿ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ 96 ಬಂದಿದೆ. ಇನ್ನೂ ಪೇಪರ್ಸ್ ಎಲ್ಲ ತೊಗೊಬಂದು ನೋಡ್ತಾ ಇದ್ದೀವಿ. ಮಾರ್ಕ್ಸ್ ಬಂದಿದೆ. ನಮ್ಮ ಡಿಸ್ಟಿಕ್ಕಿಗೆ 8th ರ್ಯಾಂಕ್ ಬಂದಿದ್ದಾನೆ. ಆ್ಯಕ್ಚುಲಾಗಿ ನಮ್ಮದು ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಇತ್ತು. ತುಂಬ ಎಫರ್ಟ್ ಹಾಕಿದ್ದಾನೆ. ಅವನಿಗೆ ಎಷ್ಟು ಎಫರ್ಟ್ ಹಾಕಿದ್ದಾನೆ ಅಂತ ಹೇಳಿದ್ರೆ ಪಾಪ ಎಷ್ಟೋ ರಾತ್ರಿಗಳು ನಿದ್ದೆ ಮಾಡ್ದಾನೆ, ಅಷ್ಟು ಓದಿ ಎಲ್ಲದನ್ನು ಮಾಡಿದ್ದಾನೆ. ಆದರೆ ನಮ್ಮ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಹಾಸನದ ಪ್ರತಿಷ್ಠಿತ ವಿದ್ಯಾಸೌಧ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ತೇರ್ಗಡೆಯಾಗಿದ್ದು ಅದ್ಭುತ ಸಾಧನೆಗೈದಿದ್ದಾರೆ. ವಿಜ್ಞಾನ ವಿಭಾಗದ ಚಂದನ ಜಿಜಿ 600ಕ್ಕೆ 592 ಅಂಕಗಳೊಂದಿಗೆ ರಾಜ್ಯಕ್ಕೆ 8ನೇ ಸ್ಥಾನ ಗಳಿಸಿದ್ದು, ಹಾಸನ ಜಿಲ್ಲೆಗೆ 3ನೇ ಸ್ಥಾನ ಮತ್ತು ಚಿನ್ಮಯಿ ಸಿಡಿ 600ಕ್ಕೆ 591 ಅಂಕ ಗಳಿಸಿ ರಾಜ್ಯಕ್ಕೆ 9ನೇ ಸ್ಥಾನ ಗಳಿಸಿರುತ್ತಾರೆ. ವಾಣಿಜ್ಯ ವಿಭಾಗದಲ್ಲಿ ಸ್ಮಿತಾ ಸಿ 600ಕ್ಕೆ 592 ಅಂಕ ಗಳಿಸಿ ರಾಜ್ಯಕ್ಕೆ 9ನೇ ಸ್ಥಾನ ಮತ್ತು ಸಿರಿಕೆ 600ಕ್ಕೆ 590 ಅಂಕ ಗಳಿಸಿ ರಾಜ್ಯಕ್ಕೆ 10ನೇ ಸ್ಥಾನ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ವಾಣಿಜ್ಯ ವಿಭಾಗದಲ್ಲಿ ಡಿಂಪನ ಎಪಿ ಮತ್ತು ಅನನ್ಯ ಕೆಎ ಅತ್ಯುನ್ನತ ಶ್ರೇಣಿಯೊಂದಿಗೆ ಕಾಲೇಜಿಗೆ ಪ್ರಥಮರಾಗಿರುತ್ತಾರೆ. ಅತ್ಯುನ್ನತ ಮತ್ತು ಉನ್ನತ ಶ್ರೇಣಿಯಲ್ಲಿ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾಸೌಧ ಆಡಳಿತ ಮಂಡಳಿ, ಪ್ರಾಂಶುಪಾಲರು ಮತ್ತು ಬೋಧಕೇತರ ಸಿಬ್ಬಂದಿ ಅಭಿನಂದಿಸಿದ್ದಾರೆ. ಒಂದು ರಿಸಲ್ಟನ್ನು ಕವರೇಜ್ ಮಾಡ್ತಾ ಇರೋದು ನಿಜವಾಗ್ಲೂ ಖುಷಿ ತರ್ತಾ ಇದೆ. ಮತ್ತು ಎಲ್ಲ ನನ್ನ ಸಿಬ್ಬಂದಿ ವರ್ಗ ಹಾಗೂ ನನ್ನ ಆತ್ಮೀಯ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಈ ಒಂದು ಸಮ್ಮುಖದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನನ್ನ ಹೆಸರು ಚಂದನ. ನಾನು ವಿದ್ಯಾಸೌಧದಲ್ಲಿ ಸೆಕೆಂಡ್ ಪಿ ಯುನ ಮುಗಿಸಿದ್ದೀನಿ. ಆ್ಯಂಡ್ ಇಲ್ಲಿ ಓದೋದಕ್ಕೆ ತುಂಬ ಖುಷಿಯಾಗುತ್ತೆ. ಲೈಕ್ ಲೆಕ್ಚರರ್ಸ್ ಇರ್ಬೋದು. ಈವನ್ ನನ್ನ ಹೆಸರು ಅಭಿಲಾಷ್. ಐ ಹ್ಯಾವ್ ಗಾಟ್ 582, 97%. ಇಷ್ಟು ಬರೋಕ್ಕೆ ಕಾರಣ ಎಲ್ಲ ಟೀಚರ್ ಸಪೋರ್ಟಿಂದ ಮಾತ್ರ. ನನ್ನ ತಂದೆ ತಾಯಿನೂ ಮತ್ತು ನನ್ನ ಅಣ್ಣ ಮೇನ್ ಆಗಿ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು, ನಗರದ ಡೈರಿ ಸರ್ಕಲ್ ಸಮೀಪವಿರುವ ಮಂಗಳಾ ಮೈಲ್ಸ್ಟೋನ್ ಪದವಿ ಪೂರ್ವ ಕಾಲೇಜು ಭರ್ಜರಿ ಸಾಧನೆ ಮಾಡುವ ಮೂಲಕ ಗಮನ ಸೆಳೆದಿದೆ.
ಪ್ರತಿ ವರ್ಷದಂತೆ ಈ ಬಾರಿಯೂ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ವಿಶೇಷವಾಗಿ ವಾಣಿಜ್ಯ ವಿಭಾಗದಲ್ಲಿ ಕಾಲೇಜು ಜಿಲ್ಲಾ ಮಟ್ಟದಲ್ಲೇ ಅತ್ಯಂತ ಗಮನಾರ್ಹ ಸಾಧನೆ ಮಾಡಿದ್ದು, ಈ ಯಶಸ್ಸಿನ ಕುರಿತು ಹರ್ಷ ವ್ಯಕ್ತಪಡಿಸಿರುವ ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ್ ಅವರು, ನಮ್ಮ ನಿರೀಕ್ಷೆಯಂತೆ ಈ ಬಾರಿ ಫಲಿತಾಂಶ ಅತ್ಯಂತ ಉತ್ತಮವಾಗಿ ಬಂದಿದೆ. 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣವಾಗಿರುವುದು ಹೆಮ್ಮೆಯ ವಿಷಯ. ಪಠ್ಯಕ್ರಮದ ಜೊತೆಗೆ ನಾವು ನೀಡಿದ ಗುಣಮಟ್ಟದ ತರಬೇತಿ ಮತ್ತು ವಿದ್ಯಾರ್ಥಿಗಳ ಶ್ರಮ ಇಂದು ಈ ಮಟ್ಟದ ಸಾಧನೆಗೆ ಕಾರಣವಾಗಿದೆ. ಜಿಲ್ಲಾ ಮಟ್ಟದಲ್ಲಿ ವಾಣಿಜ್ಯ ವಿಭಾಗದ ನಮ್ಮ ಕಾಲೇಜಿನ ಸಾಧನೆ ಅಪಾರವಾಗಿದ್ದು, ಈ ಯಶಸ್ಸಿಗೆ ಕಾರಣರಾದ ಶಿಕ್ಷಕ ವೃಂದ ಹಾಗೂ ಪೋಷಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆಂದು ತಿಳಿಸಿದರು. ನಿಮ್ಮ ಮುಂದಿನ ಲೈಫ್ ನೀವು ತುಂಬಾನೇ ಯೋಚನೆ ಮಾಡಿ ನೀವು ಸೆಲೆಕ್ಟ್ ಮಾಡಬೇಕು. ಈಗ ಸೈನ್ಸ್ ಮಕ್ಕಳು. ನನ್ನ ಹೆಸರು ದಿವ್ಯಾ MK. ನನಗೆ 585 ಮಾರ್ಕ್ಸ್ ಬಂದಿದೆ, 97.5%. ಹಲೋ, ನನ್ನ ಹೆಸರು ಸಾಂಗವಿ. ನನಗೆ ಈ ಸಲ 579 ಮಾರ್ಕ್ಸ್ ಬಂದಿದೆ. ಪರ್ಸೆಂಟೇಜ್ 96.5 ಬಂದಿದೆ. ನನ್ನ ಹೆಸರು ಕೀರ್ತನ ಅಂತ. ನಾನು ಸೆಕೆಂಡ್ PU ಎಕ್ಸಾಮಿನೇಷನಲ್ಲಿ 581 ತೊಗೊಂಡಿದ್ದೀನಿ, ಅಂದರೆ 96% ತೆಗೆದು ತುಂಬ ಖುಷಿಯಾಯಿತು. ಫಸ್ಟ್ ನಾನು ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನನ್ನ ಇಲ್ಲಿವರೆಗೂ 2026ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನಗರದ ಹರ್ಷಮಹಲ್ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಸುಜಲಾ ಪದವಿ ಪೂರ್ವ ಕಾಲೇಜು ಅತ್ಯುತ್ತಮ ಫಲಿತಾಂಶ ದಾಖಲಿಸುವ ಮೂಲಕ ಜಿಲ್ಲೆಯ ಗಮನ ಸೆಳೆದಿದೆ. ಗುಣಮಟ್ಟದ ಶಿಕ್ಷಣ ಮತ್ತು ಶಿಸ್ತಿಗೆ ಹೆಸರಾಗಿರುವ ಈ ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿಯೂ ಸಹ ಉತ್ತಮ ಅಂಕಗಳನ್ನು ಗಳಿಸಿ ಸಾಧನೆಯ ಶಿಖರಕ್ಕೇರಿದ್ದಾರೆ. ಕಾಲೇಜಿನ ಆಡಳಿತ ಮಂಡಳಿಯು ಈ ಬಗ್ಗೆ ಮಾಹಿತಿ ನೀಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕಾಲೇಜಿನ ಫಲಿತಾಂಶ ಅತ್ಯಂತ ತೃಪ್ತಿದಾಯಕವಾಗಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಸ್ಟಿಂಕ್ಷನ್ ಹಾಗೂ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿದ್ಯಾರ್ಥಿಗಳ ಈ ಯಶಸ್ಸಿಗೆ ಕಾಲೇಜಿನ ಉಪನ್ಯಾಸಕ ವೃಂದದ ನಿರಂತರ ಮಾರ್ಗದರ್ಶನ ಹಾಗೂ ಕಾಲೇಜಿನ ಶೈಕ್ಷಣಿಕ ವಾತಾವರಣವೇ ಕಾರಣ ಎಂದು ತಿಳಿಸಿದ್ದಾರೆ. ದ್ವಿತೀಯ PUC ರಿಸಲ್ಟ್ ಫಲಿತಾಂಶ ಬಹಳ ಚೆನ್ನಾಗಿ ಬಂದಿದೆ. ನಮ್ಮ ಎಲ್ಲ ಲೆಕ್ಚರರ್ಸ್ಗಳು ಮತ್ತು ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳು ಭಾಳ ಪರಿಶ್ರಮದಿಂದ ಮಾಡಿದ್ದಾರೆ. ಮತ್ತು ನಮ್ಮ ಈ ಸತಿ ಸೆಕೆಂಡ್ PUC ಮಿಥಿನ್ ಫಿಸಿಕ್ಸ್ 100, ಮ್ಯಾಥಮೆಟಿಕ್ಸ್ 100, ಬಯಾಲಜಿ 100, ಮತ್ತು ಕೆಮಿಸ್ಟ್ರಿ 98, ಮತ್ತು ಕನ್ನಡ 98, ಮತ್ತು ಇಂಗ್ಲೀಷು ಸ್ವಲ್ಪ 90 ಬಂದಿದೆ. ಈಗ ಅದನ್ನು ಅವ್ನಿಗೆ 100% ನಂಗೆ 100 ಬರಲೇಬೇಕು ಅಂದ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಅದನ್ನು ರಿವ್ಯಾಲ್ಯೂಯೇಷನ್ ಆಗ್ತಾ ಇದ್ದೀವಿ. ಖಂಡಿತ ಒಳ್ಳೆ ಮಾರ್ಕ್ಸ್ 586 ತೊಗೊಂಡಿದ್ದಾನೆ. ನಂಜನಗೂಡು ತಾಲೂಕಿನಲ್ಲಿ ಮಾರಕ ಕಾಯಿಲೆಯಿಂದ 2 ಕಾಲುಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ಹುಲಹಳ್ಳಿ ಗ್ರಾಮದ ಪೂಜಾ ಎಂಬ ಮಹಿಳೆಯ ನಿವಾಸಕ್ಕೆ ಕೇಂದ್ರ ಸಚಿವ HDK ಭೇಟಿ ನೀಡಿ ಕುಟುಂಬಕ್ಕೆ ಧೈರ್ಯ ತುಂಬುವ ಮೂಲಕ ಆಸರೆಯಾಗಿದ್ದಾರೆ. ಹುಲಹಳ್ಳಿ ಗ್ರಾಮದ 24 ವರ್ಷದ ಪೂಜಾ ಎಂಬುವರು ಮಾರಕ ಕಾಯಿಲೆಗೆ ತುತ್ತಾಗಿ ಈಗಾಗಲೇ 11 ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗಿದ್ದಾರೆ. ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ತಮ್ಮ 2 ಕಾಲುಗಳನ್ನು ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದಾರೆ. ಇತ್ತ ಪತಿ ರವಿ ಕೂಡ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಕೆಲಸವಿಲ್ಲದೆ ಮನೆಯಲ್ಲಿದ್ದಾರೆ. ಪುಟ್ಟ ಮಕ್ಕಳನ್ನು ಕಟ್ಟಿಕೊಂಡು ಈ ಕುಟುಂಬ ಪೋಷಕರ ಆಸರೆಯೂ ಇಲ್ಲದೆ ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುತ್ತಿತ್ತು. ತಮ್ಮ ಸಂಕಷ್ಟವನ್ನು HDK ಅವರಿಗೆ ತಲುಪಿಸುವಂತೆ ಪೂಜಾ ಈ ಹಿಂದೆ ಮನವಿ ಮಾಡಿದ್ರು. ಇಂದು ನಂಜನಗೂಡು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ HD ಕುಮಾರಸ್ವಾಮಿ ಅವರು ನೇರವಾಗಿ ಹುಲಹಳ್ಳಿ ಗ್ರಾಮಕ್ಕೆ ತೆರಳಿ ಪೂಜಾ ಅವರ ಆರೋಗ್ಯ ವಿಚಾರಿಸಿದ್ರು. ಹಾಸಿಗೆ ಹಿಡಿದಿದ್ದ ಪೂಜಾ ಅವರ ಸ್ಥಿತಿ ಕಂಡು ಭಾವುಕರಾದ ಸಚಿವರು ಅವರ ಪತಿ ಮತ್ತು ತಂದೆ ತಾಯಿಗೆ ಸಾಂತ್ವನ ಹೇಳಿ ಕುಟುಂಬದ ತುರ್ತು ಅಗತ್ಯಗಳಿಗಾಗಿ ಸ್ಥಳದಲ್ಲೇ ವೈಯಕ್ತಿಕವಾಗಿ ಧನ ಸಹಾಯ ನೀಡಿದ್ರು. ಜೊತೆಗೆ ಪತಿ ರವಿ ಅವರ ಅಪಘಾತದ ವಿಮಾ ಪರಿಹಾರದ ಬಗ್ಗೆ ವಕೀಲರೊಂದಿಗೆ ಚರ್ಚಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಈ ವೇಳೆ ಸಂತ್ರಸ್ತೆ ಪೂಜಾ ಮತ್ತು ಕುಟುಂಬಸ್ಥರು, ನನ್ನ ಕಷ್ಟ ಕೇಳಲು ಕುಮಾರಣ್ಣ ಬಂದಿದ್ದೇ ನಮಗೆ ದೊಡ್ಡ ಧೈರ್ಯ. ಅವರು ನಮ್ಮ ಕುಟುಂಬಕ್ಕೆ ನೀಡಿದ ಭರವಸೆಯಿಂದ ಹೊಸ ಬದುಕು ಸಿಕ್ಕಿದಂತಾಗಿದೆ ಎಂದರು. 2 ಕಾಲುಗಳಿಲ್ಲ. ಈ ಹೆಣ್ಣುಮಗಳ ಒಂದು ಕಾಯಿಲೆಗೋಸ್ಕರಲೇ ಈ ಕುಟುಂಬದಲ್ಲಿದ್ದಂಥ ಒಂದು ಮನೆ, ಅದರ ಜೊತೆಯಲ್ಲಿ ಒಂದು 10 ಗುಂಟೆನೋ 20 ಗುಂಟೆನೋ ಇದ್ದಂಥ ಜಮೀನು, ಅದು ಎಲ್ಲವನ್ನು ಮಾರಿ ಈ ಹೆಣ್ಣುಮಗಳ ಆರೋಗ್ಯ ಉಳಿಸ್ಬೇಕು ಅಂತ ಹೇಳಿ ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಂದಿದ್ದಾರೆ. ಈ ಮನೆ 2,000-3,000 ಬಾಡಿಗೆಗೆ ಇಲ್ಲೇನು ವಾಸ ಇದ್ದಾರೆ. ಇಲ್ಲಿ ಕುಟುಂಬದಲ್ಲಿ ಇವತ್ತು ದುಡಿಮೆ ಮಾಡ್ತಾ ಇರತಕ್ಕಂಥದ್ದು ಈ ಹೆಣ್ಣುಮಗಳ ತಂದೆ. ದಿನಕ್ಕೆ 450 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಈ ಯಜಮಾನರು ಅಲ್ಲಿ ಕೂತಿದ್ದಾರೆ, ಅವರಿಗೆ ಬಸ್ ಸರಿದು ಆ ಕಾಲು ಸಂಪೂರ್ಣವಾಗಿ ಒಂದು ಕಾಲಿಗೆ ಡ್ಯಾಮೇಜ್ ಏನಾಗಿದೆ, ಇನ್ನೂ ವಾಸಿಯಾಗಿಲ್ಲ.
ಈ ಸಂದರ್ಭದಲ್ಲಿ ಹುಣಸೂರು ಶಾಸಕ ಹರೀಶ್ ಗೌಡ, ವಿಧಾನ ಪರಿಷತ್ ಸದಸ್ಯರಾದ ಮಂಜೇಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಶ್ವಿನ್ ಕುಮಾರ್, ಮುಖಂಡ ಚಿನ್ನಿ ರವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕು ಹೊಸಳ್ಳಿ ಗ್ರಾಮದಲ್ಲಿ ರಸ್ತೆ ಬಿಡುವ ವಿಚಾರಕ್ಕೆ ಅಣೆಗೂಡ, ಕರಿಗೂಡ ಮೊದಲಾದವರು ಕೊಡಬಾರದ ತೊಂದರೆ ಕೊಡುತ್ತಿದ್ದಾರೆಂದು ಸ್ಥಳೀಯರು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸೋಮಶೇಖರ್ ಮಾತನಾಡಿ, 100 ವರ್ಷಗಳಿಂದ ಜಮೀನುಗಳಿಗೆ ತಿರುಗಾಡುತ್ತಿದ್ದ ರಸ್ತೆಗೆ ಅಡ್ಡಲಾಗಿ ಇತ್ತೀಚೆಗೆ ತಂತಿ ಬೇಲಿ ಹಾಕಿ ಕಲ್ಲುಕಂಬಗಳಿಂದ ಬಂದ್ ಮಾಡಿದ್ದಾರೆ. ಇದರಿಂದ ನಮ್ಮ ಜಮೀನುಗಳಿಗೆ ಹೋಗಲು ದಾರಿ ಇಲ್ಲದಂತಾಗಿದೆ ಎಂದು ಅಳಲು ತೋಡಿಕೊಂಡರು. ಇದಕ್ಕೂ ಮೊದಲು ಗ್ರಾಮಸ್ಥರೆಲ್ಲ ಸೇರಿ ತಿರುಗಾಡಲು 2 ಬದಿಯಿಂದ 5 ಅಡಿ ಬಿಡಲು ಒಪ್ಪಿದ್ದರು. ಶಿವರಾಜ್, ಸತೀಶ್ ಸೇರಿದಂತೆ ಮೊದಲಾದವರು ಸಹ ರಸ್ತೆ ಬಿಡಲು ಒಪ್ಪಿದ್ದರು. ಆದರೆ 2 ತಿಂಗಳ ನಂತರ ಇದೇ ಅಣ್ಣೆಗೂಡ, ಕರಿಗೂಡ ಇವರು ಎಚ್ಎನ್ ಶ್ರೀಕಂಠಯ್ಯ, ಎಚ್ಎನ್ ಮೂರ್ತಿ, ನಂದಕುಮಾರ್ ಮತ್ತು ಇವರ ಪತ್ನಿಯಾದ ಹೇಮಲತಾ, ಸುಮಾ ಸವಿತಾ ಎಂಬುವರ ಜೊತೆ ಸೇರಿ ರಸ್ತೆಯಲ್ಲಿ ತಿರುಗಾಡದಂತೆ ನಿರ್ಬಂಧ ಹೇರಿ ತೊಂದರೆ ಕೊಡುತ್ತಿದ್ದಾರೆ. ಕೂಡಲೇ ಈ ಸಮಸ್ಯೆ ಬಗೆಹರಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡರು. ತಂತಿ ಕಂಬ ಹಾಕಿಬಿಟ್ಟಿದ್ರು. ಅದನ್ನು ನಾವು ಹೋಗಿ ಗ್ರಾಮದರೆಲ್ಲ ಹೋಗಿ ಕೇಳಿದೆ ಸರ್. ಅದು ಕೇಳಿದ್ರು ನಾವು ನಕಾಶಿ ದಾರಿ ಎಲ್ಲ ಬಿಡೋಕ್ಕಲ್ಲ ನಾವು ನಮ್ಮ ಸ್ವಂತ ಭೂಮಿ ಅಂತ ಇದು ಮಾಡಿದರು 1.5 ತಿಂಗಳಿಂದ. ನಾವು ಸುಮಾರು ಜನದ ಕೈಲಿ ಟ್ರೈ ಮಾಡಿಸ್ತಾ ಸರ್. ಯಾರ ಕೈಲಿ ಮಾಡಿಸಿದ್ರು ಅವರು ಬಗ್ತಾ ಇಲ್ಲ. ಅದಕ್ಕೇನು ಮಾಡಿದೋ ನಾವು ನಮ್ಮ ಜಮೀನುಗಳು ಏನೈತೆ ಅಲ್ಲಿ ಸ್ವಲ್ಪ ಅವ್ರಿಗೆ ಬಂದ್ ಮಾಡಿದೋ ಎಲ್ಲನೂ ಅವ್ರ ಕಳಿಕೆ. ಅವ್ರೇನು ಮಾಡಿದರು, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದರು, ಈ ಥರ ನಮಗೆ ಬಂದ್ ಮಾಡ್ಯವ್ರೆ ಅಂತ. ಅಲ್ಲಿ ಅವ್ರು ಕರೆಸ್ಬಿಟ್ಟು ಕೇಳಿದ್ರು ಸರ್. ಆಮೇಲೆ PC ಕಳಿಸಿದ್ರು, ಎಲ್ಲ ವಾಸ್ತವ ನೋಡಿಬಿಟ್ಟು ಇವ್ರದ್ದೇ ತಪ್ಪು ಅಂದ್ಬಿಟ್ಟು ಯಾರೋ ಅವ್ರು ಮೊದಲೇ ಕಟ್ಟಿದ್ರಲ್ಲ ಕಾಲ್ದಾರಿಯ ಕಟ್ಟಿದ್ರಲ್ಲ ಅಂದ್ಬಿಟ್ಟು ಅವ್ರು ಹೇಳಿ ರಿಪೋರ್ಟ್ ಮಾಡಿದ್ರು ಸರ್ ಅವರು ಸ್ಟೇಷನ್ಗೆ. ಅವಯಮ್ಮ ಕರೆಸ್ಬಿಟ್ಟು ಏನು ಮಾಡ್ತು, ನೀವು ಬಿಡಿ ಇಬ್ಬರು ಬಿಡಿ ಅಂತ ವಾರ್ನ್ ಮಾಡಿದ್ರು ಸರ್ ಅವರು. ಏನು ಹೇಳಿದ್ರು ನಾವು ಬಿಡೋಕ್ಕೆ ರೆಡಿ ಇದ್ದೀವಿ ಈಗ ಅವ್ರು ಬಿಟ್ಟರೆ, ಆದರೂ ಅವ್ರು ಬಿಡ್ತಾ ಇಲ್ಲ. ಆವಾಗ ಈ ವಿಚಾರನ ನಮ್ಮ ಶಾಸಕರ ಗಮನಕ್ಕೆ ತಂದರು. ಶಾಸಕರು ಕರೆಸ್ಕೊಂಡ್ಬಿಟ್ಟು ಅವರ ಅಣ್ಣನ ಶ್ರೀಕಂಠಯ್ಯ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಸತ್ಯಮೂರ್ತಿ, ರಾಘವಾಚಾರ್, ಶಿವರಾಜು, ಲತಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಹಳೆಬೀಡಿನ ಕಲ್ಪತರು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಕವನ HK 600ಕ್ಕೆ 585 ಮತ್ತು ಪ್ರಮೋದ್ 600ಕ್ಕೆ 581 ಅಂಕಗಳನ್ನು ಪಡೆಯುವ ಮೂಲಕ ಜಿಲ್ಲೆಯ ವಾಣಿಜ್ಯ ವಿಭಾಗದ ಗ್ರಾಮೀಣ ಕಾಲೇಜುಗಳ ಪೈಕಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ KS ಲಿಂಗೇಶ್ ಮಾತನಾಡಿ, ಕಲ್ಪತರು ಪದವಿ ಪೂರ್ವ ಕಾಲೇಜು ಈ ಬಾರಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿ ಹಾಸನ ಜಿಲ್ಲೆಯ ಗ್ರಾಮೀಣ ಭಾಗದ ಕಾಲೇಜುಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಿರುವುದು ಹೆಮ್ಮೆಯ ಸಂಗತಿ. ಈ ಫಲಿತಾಂಶಕ್ಕೆ ಕಾರಣರಾದ ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗದವರಿಗೆ, ವಿಶೇಷವಾಗಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ MC ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದು ತಿಳಿಸಿದರು. ಕವನ ಅನ್ನೋ ಹುಡುಗಿ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ಹುಡುಗಿ 587 ಮಾರ್ಕ್ಸನ್ನು ಅವಳು 600ಕ್ಕೆ ತೆಗೆದುಕೊಂಡು ಜಿಲ್ಲೆಗೆ ಟಾಪರ್ ಆಗಿದ್ದಾಳೆ. ಅದ್ರ ಜೊತೆಗೆ ಇನ್ನೊಬ್ಬ ಪ್ರಮೋದ ಅಂತ ನಮ್ಮ ಶಾಲೆಯ ವಿದ್ಯಾರ್ಥಿ, ಅವನು ಸಹ 588 ತಗೊಂಡು ವಾಣಿಜ್ಯ ವಿಭಾಗದಲ್ಲಿ 2ನೇ ಸ್ಥಾನವನ್ನು ಗಳಿಸಿದ್ದಾನೆ. ಅದಲ್ಲದೆ 578 ಗಳಿಸಿದಂಥ ದಿವ್ಯ ಇರ್ಬೋದು, ಮಾನ್ಯ ಇರ್ಬೋದು, ಶ್ರೇಯ ಇರ್ಬೋದು ಒಳಗೊಂಡಂತೆ ನಮ್ಮ ಕಾಲೇಜಿನಲ್ಲಿ ಸುಮಾರು ಈ ವೇಳೆ ವಿದ್ಯಾರ್ಥಿ ಕವನ ಮಾತನಾಡಿ, ನಿರಂತರ ಅಭ್ಯಾಸ, ಪ್ರಾಂಶುಪಾಲರ ಮಾರ್ಗದರ್ಶನ ದೊರೆತ ಕಾರಣ ಇಷ್ಟೊಂದು ಸಾಧನೆ ಮಾಡಲು ಸಾಧ್ಯವಾಯಿತು. ಇದಕ್ಕೆ ಕಾರಣರಾದ ಕಲ್ಪತರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕ ವೃಂದದವರಿಗೆ ನಾನು ಋಣಿಯಾಗುತ್ತೇನೆ ಎಂದರು. I am Kavana HK, student of Kalpataru Pre-University College, Halebeedu. I have secured 585 marks in 2nd PU Commerce stream. I have secured the first rank in Assam District Rural Colleges. I sincerely thank my principal sir, Dr. MC Kumar sir, and I thank my lecturers for their constant support and guidelines, and also I thank my parents. Thank you. ಸ್ಥಳೀಯ ಶಾಸಕ ಹಾಗೂ ಯುವಕರ ಕಣ್ಮಣಿ HP ಸ್ವರೂಪ್ ಪ್ರಕಾಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸ್ವರೂಪ್ ಪ್ರಕಾಶ್ ಅಭಿಮಾನಿ ಬಳಗದ ವತಿಯಿಂದ ಹಾಸನ್ ಫುಟ್ಬಾಲ್ ಅಸೋಸಿಯೇಷನ್ ಸಹಯೋಗದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಸೆವೆನ್ಸ್ ಓಪನ್ ಹೊನಲು ಬೆಳಕಿನ ರಾಜ್ಯಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ JDS ವಕ್ತಾರ ರಘು ಹೊಂಗೆರೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ನಗರದ ಸಂಗಮೇಶ್ವರ ಬಡಾವಣೆಯ ಹೊಯ್ಸಳ ಸ್ಪೋರ್ಟ್ಸ್ ಅಕಾಡೆಮಿಯ ಟರ್ಫ್ ಮೈದಾನದಲ್ಲಿ ಪಂದ್ಯಾವಳಿ ನಡೆಯಲಿದ್ದು, ಪಂದ್ಯಾವಳಿಗೆ ಬೆಂಗಳೂರು, ಮೈಸೂರು, ಮಂಡ್ಯ, ಕೋಲಾರ, KGF, ಮಡಿಕೇರಿ, ಚಿತ್ರದುರ್ಗ, ದಾವಣಗೆರೆ, ಮಂಗಳೂರು ಹಾಗೂ ಚಿಕ್ಕಮಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ 30ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಲು ಈಗಾಗಲೇ ನೋಂದಣಿ ಮಾಡಿಕೊಂಡಿವೆ. ನಗರ ಹಾಗೂ ಜಿಲ್ಲೆಯ ಜನರು ಹಾಗೂ ಕ್ರೀಡಾಪಟುಗಳು ಈ ಕ್ರೀಡಾ ಹಬ್ಬಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ಸ್ವರೂಪ್ ಪ್ರಕಾಶ್ ಅವರ 43ನೇ ಹುಟ್ಟುಹಬ್ಬದ ಅಂಗವಾಗಿ ಹಾಸನದ ಹೊಯ್ಸಳ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಇದೇ ತಿಂಗಳು 10, 11 ಮತ್ತು 12ನೇ ತಾರೀಕು ಈ ಫುಟ್ಬಾಲ್ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ.
ಈ ಒಂದು ಕ್ರೀಡಾಕೂಟದಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಿಂದ ಸುಮಾರು 30 ತಂಡಗಳು ಆಗಮಿಸಿದ್ದು, ಈ ಗೆದ್ದಂಥ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 1,11,111 ರೂಪಾಯಿ, ಎರಡನೇ ಬಹುಮಾನವಾಗಿ 77,777 ಹಾಗೂ ಮೂರನೇ ಬಹುಮಾನವಾಗಿ 25,550 ರೂಗಳನ್ನು ಬಹುಮಾನ. ಸುದ್ದಿಗೋಷ್ಠಿಯಲ್ಲಿ ಹೊಯ್ಸಳ ಸ್ಪೋರ್ಟ್ಸ್ ಅಕಾಡೆಮಿ ಸದಸ್ಯರು ಹಾಗೂ ಸ್ವರೂಪ್ರಕಾಶ್ ಅಭಿಮಾನಿಗಳಾದ ಸುರೇಶ್, ಸತೀಶ್, ಬಾಲು, ಸುಮಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಸೇರಬೇಕಿದ್ದ ಪಡಿತರ ಅಕ್ಕಿ ಮತ್ತು ಗೋಧಿಯನ್ನು ಅಕ್ರಮವಾಗಿ ರೈಸ್ ಮಿಲ್ಗೆ ಸಾಗಿಸುತ್ತಿದ್ದ ಜಾಲ ಬಯಲಿಗೆ ಬಂದಿದ್ರು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದ ತಾಲೂಕು ಆಡಳಿತದ ವಿರುದ್ಧ ರೈತ ಸಂಘ ಸಮರ ಸಾರಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದ ಮಿನಿ ವಿಧಾನಸೌಧದ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ತಾಲೂಕಿನ ಕಾಪನಹಳ್ಳಿ ಗವಿಮಠದ ಮುರಾರ್ಜಿ ವಸತಿ ಶಾಲೆಗೆ ಪೂರೈಕೆಯಾಗಬೇಕಿದ್ದ ಅಕ್ಕಿ ಮತ್ತು ಗೋಧಿಯನ್ನು ಹೊತ್ತ ಲಾರಿಯು ನೇರವಾಗಿ ಶಾಲೆಗೆ ಹೋಗುವ ಬದಲಾಗಿ ಅಕ್ರಮವಾಗಿ ರೈಸ್ ಮಿಲ್ ಕಡೆಗೆ ಸಾಗಿತು. ಸುಮಾರು 210 ಚೀಲಗಳಷ್ಟು ಪಡಿತರ ಪದಾರ್ಥಗಳನ್ನು ಅಕ್ರಮವಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಈ ಕೃತ್ಯ ಎಸಗಲಾಗಿದೆ ಎಂದು ಆರೋಪಿಸಲಾಗಿದ್ದು, ಈ ಕ್ರಮದ ಕುರಿತು ಹೋರಾಟಗಾರರು ಸಾಕ್ಷಿ ಸಮೇತ ಮಾಹಿತಿ ನೀಡಿದರೂ ಸಹ ತಾಲೂಕು ಆಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳ ಈ ಬೇಜವಾಬ್ದಾರಿತನ ಹಾಗೂ ಭ್ರಷ್ಟಾಚಾರಕ್ಕೆ ಬೆಂಬಲ ನೀಡುತ್ತಿರುವ ಧೋರಣೆಯನ್ನು ಖಂಡಿಸಿ ರೈತ ಸಂಘದ ಮುಖಂಡರು ಧರಣಿ ಕೂತಿದ್ದಾರೆ. ಶಾಲಾ ಮಕ್ಕಳ ಪಡಿತರ ದಾರಿ ತಪ್ಪಿದ ಬಗ್ಗೆ ಸಮಗ್ರ ತನಿಖೆಯಾಗಬೇಕು. ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಕೂಡಲೇ ಅಮಾನತುಗೊಳಿಸಬೇಕು. ತಪ್ಪಿತಸ್ಥ ರೈಸ್ ಮಿಲ್ ಮಾಲೀಕರು ಹಾಗೂ ಸಾಗಾಣಿಕೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ನ್ಯಾಯಬೆಲೆ ಪಡಿತರ ಚೀಟಿ ಅಕ್ಕಿ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಯಾರೋ ಇಲ್ಲಿ ಪ್ರೊಡ್ಯೂಸರ್ ಹೇಳ್ತವ್ರೆ ಇದು ಗವಿಮಠಕ್ಕೆ ಹೋಗ್ಬೇಕಾಗೋದಕ್ಕೆ ಕ್ಲೀನಿಂಗ್ ಬರೋದೆ ಅಂತ ಹೇಳ್ತಾರೆ. ಯಾರು ಒಬ್ಬ ಮಾತಾಡಿದ ಕ್ಲೀನಿಂಗ್ ಇಲ್ಲೇ ಬರ್ತದೆ, ಕ್ಲೀನಿಂಗ್ ಬರೋ ಅವಶ್ಯಕತೆ ಇಲ್ವಲ್ಲ. ಅಕ್ಕಿ ಚೆನ್ನಾಗಿಲ್ವದು, ಸರ್ಕಾರ ಕಳಪೆ ಅಕ್ಕಿ ಕೊಡ್ತಾ ಇರೋದಾ? ಏನಿಲ್ವಲ್ಲ, ಒಳ್ಳೆ ಅಕ್ಕಿನೇ ಕೊಡ್ತಾ ಇರೋದು. ಮಕ್ಕಳಿಗೆ ಊಟ ಮಾಡೋಕ್ಕೆ ಅಂದ್ರೆ ಒಳ್ಳೆ ಅಕ್ಕಿನೇ ಕೊಡ್ಬೇಕು ತಾನೆ. ಅದು ನೇರವಾಗಿ ಅಲ್ಲಿ ಹೋಗ್ಬೇಕಾಯ್ತು, ಎಲ್ಲಿಗೆ ಗವಿಮಠಕ್ಕೆ ಹೋಗಿ ಗವಿಮಠದಿಂದ ಅವರು ಸ್ಟಾಕ್ ಮಾಡ್ಕೊಂಡು ಸ್ಟಾಕ್ ಗೋಡನಿಂದ ಇವರು ಕಳಿಸ್ಬೇಕಾಯ್ತು ಮಿಲ್ಗೆ, ಮತ್ತೊಂದು ಕ್ಲೀನಿಂಗ್ಗೆ, ಮತ್ತೊಂದಕ್ಕೆ. ನೇರವಾಗಿ ಇಲ್ಲಿಗೆ ಬಂದ್ಬಿಡ್ತದೆ ಅಂತ ಹೇಳಿದ್ರೆ ಕಳಸಾಗಾಣಿಕೆ. ಇವು ಡೈಲಿ ಬರ್ತದೆ, ಇಲ್ಲಿ ವಾರಕ್ಕೊಂದ್ಸರಿ ಇಲ್ಲಿ ಮಿಲ್ ಬರ್ತದೆ. ಈ ಮಿಲ್ಲು ಅಂತಲ್ಲ, ಎಲ್ಲ ಮಿಲ್ಗೂ ಬರ್ತದೆ. ಬಟ್ ಇವರು ಕಳತಾನ ನಿಂತಿರೋದು. ಸಿಲಿಕಾನ್ ಸಿಟಿಯಲ್ಲಿ ಜೋಂಬಿ ಡ್ರಗ್ಸ್ ಹಾವಳಿ ಶುರುವಾಗಿದೆ ಎಂಬ ಸಾಮಾಜಿಕ ಜಾಲತಾಣಗಳ ವದಂತಿಗೆ ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ ಅವರು ಅಧಿಕೃತ ಸ್ಪಷ್ಟನೆ ನೀಡಿ ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಇತ್ತೀಚೆಗೆ ವ್ಯಕ್ತಿಯೊಬ್ಬ ರಸ್ತೆಯಲ್ಲಿ ವಿಚಿತ್ರವಾಗಿ ವರ್ತಿಸುತ್ತಿದ್ದ ವಿಡಿಯೋ ವೈರಲ್ ಆಗಿತ್ತು. ಇದನ್ನು ಜೋಂಬಿ ಡ್ರಗ್ಸ್ ಪ್ರಭಾವ ಎಂದು ಬಿಂಬಿಸಲಾಗಿತ್ತು. ಆದರೆ ಪೊಲೀಸರು ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದಾಗ ಅಸಲಿ ವಿಚಾರ ಹೊರಬಂದಿದೆ. ವ್ಯಕ್ತಿಯ ದೇಹದಲ್ಲಿ ಯಾವುದೇ ರೀತಿಯ ಡ್ರಗ್ಸ್ ಪತ್ತೆಯಾಗಿಲ್ಲ. ಆತ ಅನಾರೋಗ್ಯದ ಕಾರಣಕ್ಕೆ ಔಷಧಿ ಸೇವಿಸಿದ್ದನು. ಔಷಧಿಯ ಜೊತೆಗೆ ಮದ್ಯಪಾನ ಮಾಡಿದ್ದರಿಂದ ಅದರ ಅಡ್ಡಪರಿಣಾಮವಾಗಿ ಆತ ವಿಚಿತ್ರವಾಗಿ ವರ್ತಿಸಿದ್ದಾನೆಂಬುದು ದೃಢಪಟ್ಟಿದೆ. ಈ ರೀತಿ ಸುಖಾಸುಮ್ಮನೆ ವಿಡಿಯೋ ವೈರಲ್ ಮಾಡುವುದು ನಗರಕ್ಕೆ ಮತ್ತು ಒಬ್ಬ ವ್ಯಕ್ತಿಯ ಘನತೆಗೆ ಕೆಟ್ಟ ಹೆಸರು ತರುತ್ತದೆ. ವಿಡಿಯೋ ಅಪ್ಲೋಡ್ ಮಾಡುವ ಮುನ್ನ ಸಾರ್ವಜನಿಕರು ಯೋಚಿಸಬೇಕು. ಇಂತಹ ಘಟನೆಗಳು ಕಂಡು ಬಂದಲ್ಲಿ ಮೊದಲು ಪೊಲೀಸರಿಗೆ ಮಾಹಿತಿ ನೀಡಿ ಎಂದು ಆಯುಕ್ತರು ತಿಳಿಸಿದ್ದಾರೆ. ಜೊತೆಗೆ ವಿಡಿಯೋವನ್ನು ಮೊದಲು ವೈರಲ್ ಮಾಡಿದ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ವಿಡಿಯೋ ಶೇರ್ ಮಾಡಿದವರಿಗೂ ನೋಟಿಸ್ ನೀಡಲಾಗುವುದು ಎಂದರು. ಮೆಡಿಸಿನ್ ಕೂಡ ತಗೊಂಡಿದ್ರು, ಆರ್ಥರೈಟಿಸ್ ಮತ್ತೆ ಇನ್ನಿತರ ಯಾವುದು ಹೌದು ಅದರದ್ದು ಸಂಬಂಧಪಟ್ಟ ದಾಖಲಾತಿ ಇದೆ ಅವರ ಇದು ಈ ಮೇಲ್ ನೋಡಿದ್ರೆ ಗೊತ್ತಾಗಿದೆ. ಯಾರು ವಿಡಿಯೋ ಮಾಡಿದ್ದ ಯಾರು ಅವ್ರ ಮೇಲೆ ಕ್ರಮ ಏನು? ಇದರಲ್ಲಿ ಎರಡು ಭಾಗ ಇದೆ. ಒಂದು ವಿಡಿಯೋ ವೈರಲ್ ಮಾಡೋರು ಯಾರು ಅದರ ಬಗ್ಗೆ ನಾವು ನಮ್ಮ CCB ವಿಂಗ್ ಮತ್ತೆ ನಾರ್ತ್ ಈಸ್ಟ್ ಡಿವಿಷನ್ DCP ಅವರು ಎಲ್ಲರೂ ಪ್ರಯತ್ನ ಮಾಡಿ ಫೈಂಡ್ ಔಟ್ ಮಾಡ್ತಿದ್ದಾರೆ ಎಲ್ಲಿಂದ ಅದು ವಿಡಿಯೋ ವೈರಲ್ ಆಗಿದೆ. ಯಾಕೆಂದ್ರೆ ನಾವು ಮತ್ತೆ ಅಪೀಲ್ ಮಾಡ್ತಾ ಇದ್ದೀವಿ, ಈ ಥರ ಯಾವುದು ಇನ್ಫಾರ್ಮೇಶನ್ ಇದ್ರೆ ಖಂಡಿತ ಪೊಲೀಸ್ಗೆ ತಿಳಿಸಿ. ಸುಮ್ಮನೆ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ಗ್ಯಾಸ್ ಅಭಾವ, ಒಳ ಮೀಸಲಾತಿ ಹಾಗೂ ಉಪಚುನಾವಣೆಯ ಫಲಿತಾಂಶದ ಕುರಿತು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಹಲವು ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ.
ರಾಜ್ಯದಲ್ಲಿನ ಗ್ಯಾಸ್ ಕೊರತೆ ಬಗ್ಗೆ ಸಚಿವ ಮುನಿಯಪ್ಪ ನೇತೃತ್ವದಲ್ಲಿ ನಡೆದ ಸಭೆಯ ಕುರಿತು ಪ್ರತಿಕ್ರಿಯಿಸಿದ ಅವರು, ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಸೀಸ್ ಫೈರ್ ಸುದ್ದಿಗಳು ಕೇಳಿಬರುತ್ತಿವೆ. ಇದರಿಂದ ಸಮುದ್ರ ಮಾರ್ಗದಲ್ಲಿ ಹಡಗುಗಳ ಸಂಚಾರ ಸುಗಮವಾಗಲಿದೆ. ಹಡಗುಗಳು ಬಂದ ಕೂಡಲೇ ಗ್ಯಾಸ್ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಜಾರಿ ಕುರಿತಾದ ಕ್ಯಾಬಿನೆಟ್ ಸಭೆಯ ಬಗ್ಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ವಿಶೇಷ ಸಭೆ ಅಥವಾ ಸಾಮಾನ್ಯ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚಿಸಲಿದ್ದಾರೆ. ಯಾರಿಗೂ ಅನ್ಯಾಯವಾಗದಂತೆ ತೀರ್ಮಾನ ತೆಗೆದುಕೊಳ್ಳಬೇಕೆಂಬುದು ನಮ್ಮ ಒತ್ತಾಯ ಎಂದರಲ್ಲದೆ, ಸಾರ್ವತ್ರಿಕ ಚುನಾವಣೆಗೂ ಉಪಚುನಾವಣೆಗೂ ವ್ಯತ್ಯಾಸವಿರುತ್ತದೆ. ಏನೇ ಆದರೂ ಬಾಗಲಕೋಟೆ ಮತ್ತು ದಾವಣಗೆರೆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುವುದು ನಿಶ್ಚಿತ ಎಂದು ತಿಳಿಸಿದರು. ಹಡಗುಗಳು ಪಾಸ್ ಆದ್ರೆ ಅದು ನಮಗೂ ಕೂಡ ನಮ್ಮ ಹಡಗುಗಳು ಕೂಡ ಬರುತ್ತೆ. ಬಂದ ಮೇಲೆ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಅಂದ್ಕೊಂಡಿದೆ. ಸರ್, ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಎಲೆಕ್ಷನ್ ಆದ್ಮೇಲೆ ಯಾವಾಗ ವಿಶೇಷ ಸೆಷನ್? ಅದೇ ಈಗ ಮುಖ್ಯಮಂತ್ರಿಗಳು ಸಭೆ ಕರಿಬೇಕು. ಕ್ಯಾಬಿನೆಟ್ ಅಲ್ಲಿ, ರೆಗ್ಯುಲರ್ ಕ್ಯಾಬಿನೆಟ್ ಅಲ್ಲೇ ಚರ್ಚೆ ಮಾಡಬಹುದು ಅಥವಾ ಸ್ಪೆಷಲ್ ಮೀಟಿಂಗು ಕೂಡ ಕರಿಬಹುದು. ಅದು ಮುಖ್ಯಮಂತ್ರಿಗಳ ತೀರ್ಮಾನ. ಖಂಡಿತವಾಗಿ ಅದು ಯಾವಾಗ ಬರುತ್ತೆ ಸಬ್ಜೆಕ್ಟು, ನಾವೆಲ್ಲರೂ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗದಂಗೆ ಒಂದು ತೀರ್ಮಾನ ತಗೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀವಿ. ಜೊಂಬಿ ಡ್ರಗ್ಸ್ ಬಗ್ಗೆ ಬಹಳ ವೈರಲ್ ಆಗ್ತಿದೆ ಸರ್. ನಾನು ಅದನ್ನ ಮಾಹಿತಿ ತಗೊಂಡೆ ನಿನ್ನೆ ದಿವಸ. ಅದು ಯಾರೋ ಒಬ್ಬ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಇಂದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ನಂಜನಗೂಡಿನ ಐತಿಹಾಸಿಕ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವಸ್ಥಾನಕ್ಕೆ ಆಗಮಿಸಿದ ಕೇಂದ್ರ ಸಚಿವರನ್ನು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕರು ಮಂಗಲವಾದ್ಯಗಳಾದ ನಾದಸ್ವರ ಹಾಗೂ ವೇದಘೋಷಗಳೊಂದಿಗೆ ಸ್ವಾಗತಿಸಿದರು. ಈ ವೇಳೆ ಎಚ್ ಡಿ ಕುಮಾರಸ್ವಾಮಿಯವರು ತಮ್ಮ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರೊಂದಿಗೆ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದರು. ಲೋಕ ಕಲ್ಯಾಣಕ್ಕಾಗಿ ಹಾಗೂ ರಾಜ್ಯದ ಸಮೃದ್ಧಿಗಾಗಿ ಈ ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ಸಂಕಲ್ಪವನ್ನು ನೆರವೇರಿಸಿದರು. ದರ್ಶನದ ನಂತರ ಅರ್ಚಕರು ದಂಪತಿಗಳಿಗೆ ಶ್ರೀ ಸ್ವಾಮಿಯ ಪ್ರಸಾದ ನೀಡಿ ಆಶೀರ್ವದಿಸಿದರು. ಪ್ರಾರ್ಥನೆ ಸಲ್ಲಿಸಿ ದೇವರ ಒಂದು ಅನುಗ್ರಹವನ್ನು ಬೇಡ್ತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಯಲ್ಲಿ ಇವತ್ತು ಕಳೆದ ವಾರ ನನಗೆ ಒಂದು ಮಾಹಿತಿ ಕೊಟ್ಟಂಥದ್ದು ಪಕ್ಷದ ಕಾರ್ಯಕರ್ತರು, ನಂಜನಗೂಡಿಗೆ ಸೇರಿರ್ತಕ್ಕಂಥ ಒಂದು ಹುಲ್ಲಳ್ಳಿ ಗ್ರಾಮದ ಒಂದು ಬಡ ಕುಟುಂಬ. ಆ ಹೆಣ್ಣು ಮಗಳು 2 ಕಾಲಿಲ್ಲ, ಆಕ್ಸಿಡೆಂಟಲ್ ಏನೋ ಕಟ್ಟಾಗಿದೆ, ಮನೆ ಇಲ್ಲ. ರಾಜ್ಯದಲ್ಲಿ ಉಂಟಾಗಿರುವ ಆಟೋ ಗ್ಯಾಸ್ ಕೊರತೆ ಮತ್ತು ಬೆಲೆ ಏರಿಕೆ ವಿಚಾರವಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಅತಿ ಹೆಚ್ಚು ಆಟೋ ಗ್ಯಾಸ್ ಬಳಕೆಯಾಗುತ್ತಿದೆ. ಆದರೆ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ. ಆಟೋ ಚಾಲಕರ ಸಂಕಷ್ಟದ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರಕ್ಕೆ ಪತ್ರ ಬರೆದಿದ್ದರೂ ಇದುವರೆಗೆ ಯಾವುದೇ ಉತ್ತರ ಬಂದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಬೆಂಗಳೂರಿನಲ್ಲಿ 1.60 ಲಕ್ಷ ಆಟೋ ಬಂಕ್ ಏಜೆನ್ಸಿಗಳಿವೆ. ಸದ್ಯ 3 ಲಕ್ಷ ಜನರು ಆಟೋ ಗ್ಯಾಸ್ ಅವಲಂಬಿಸಿದ್ದಾರೆ. ಅಗತ್ಯವಿರುವ 10,000 ಸಿಲಿಂಡರ್ಗಳ ಪೈಕಿ ಕೇವಲ 4 ರಿಂದ 5,000 ಮಾತ್ರ ಪೂರೈಕೆಯಾಗುತ್ತಿದೆ. ಇನ್ನು 6,000 ಹೆಚ್ಚುವರಿ ಸಿಲಿಂಡರ್ ಪೂರೈಕೆಯಾದಲ್ಲಿ ಮಾತ್ರ ಸಮಸ್ಯೆಯು ಬಗೆಹರಿಯಲಿದೆ. ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಗ್ಯಾಸ್ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿರುವ ಆಟೋ ಚಾಲಕರಿಗೆ ಕೇಂದ್ರವೇ ಪರಿಹಾರ ನೀಡಬೇಕು. ಸಮರ್ಪಕ ಪೂರೈಕೆ ಒಂದೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಎಂದರು. ಗ್ರಾಮಾಂತರ ಪ್ರದೇಶ ಕೊಡಲಿ, ಅಷ್ಟು ಅವ್ರು ಹೇಳಿದವರು ಕೊಡಲಿ ಸಾಕು. ಅದನ್ನು ಮೆಕ್ಯಾನಿಸಮ್ ಕರೆಕ್ಟಾಗಿ ಮಾಡಬೇಕು. 25 ದಿನ ಆದರೆ 26ನೇ ದಿನ ಸಿಲಿಂಡರ್ ಸಿಗಬೇಕು. ಯಾವತ್ತು ಸಿಗಲಿಲ್ಲ ಅಲ್ಲಿ ಕ್ಯೂ ನಿಂತ್ಕೊತಾರೆ. ತಾವು ಮೀಡಿಯಾವರು ಓದ್ತೀರಿ, ಸಿಲಿಂಡರ್ ಸರಿಯಾಗಿ ಬಂದಿಲ್ಲ, ಸರ್ಕಾರ ಏನು ನೋಡಲಿಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಅವ್ರಿಗೆ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. 26ನೇ ತಾರೀಕು ಸಾಯಂಕಾಲ ಒಳಗಡೆ ಯಾರು ಬುಕ್ ಮಾಡಿರ್ತಾರೆ ಅವರಿಗೆ ಸಿಲಿಂಡರ್ ಸಿಗಬೇಕು. 45 ದಿನ, 46ನೇ ದಿನ ಗ್ರಾಮಾಂತರ ಪ್ರದೇಶದಲ್ಲಿ ಸಿಲಿಂಡರ್ ಸಿಗಬೇಕು. ಯಾರಾದರೂ ದುಬಾರಿ ರೇಟ್ ಮಾಡಿದ ಮೇಲೆ ಕ್ರಮ ತಗೊಳ್ತೀವಿ, ಸಾಧ್ಯವಾದರೆ ಸೀಸ್ ಮಾಡ್ತೀವಿ. ಸಾರ್ವಜನಿಕರು ಕಷ್ಟದಲ್ಲಿರುವಾಗ ಮಳವಳ್ಳಿ ತಾಲೂಕು ಕಚೇರಿಯಲ್ಲಿ ಅಕ್ರಮವಾಗಿ ಖಾತೆ ಮಾಡಿದ್ದು ಕೂಡಲೇ ಸಮಗ್ರ ತನಿಖೆಯಾಗಬೇಕೆಂದು ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಬಸವೇಶ್ ಆಗ್ರಹಿಸಿದ್ದಾರೆ. ಮಳವಳ್ಳಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರಾಧಾರವರು
ಗಂಡ ವೀರನಗೌಡ ಹೆಸರಿನಲ್ಲಿದ್ದ ಖಾತೆಯನ್ನು ಪೌತಿ ಖಾತೆ ಮಾಡಿಸಿಕೊಂಡಿದ್ರು. ಅವರ ಹೆಸರಿನಲ್ಲಿದ್ದ ಖಾತೆಯನ್ನು ನೋಟಿಸ್ ನೀಡದೆ ಬದಲಾವಣೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಿ ಎಂದು ಆದೇಶ ನೀಡಿದ್ದಾರೆ ಹೊರತು ಖಾತೆ ಮಾಡಿ ಎಂದು ಹೇಳಿಲ್ಲ. ಆದರೂ ಸರ್ವೇಯರ್, ಗ್ರಾಮ ಲೆಕ್ಕಿಗ, ರೆವೆನ್ಯೂ ಇನ್ಸ್ಪೆಕ್ಟರ್ ಸ್ಥಳ ಪರಿಶೀಲನೆ ನಡೆಸದೆ ವರದಿ ಮಾಡಿದ್ದು ತಹಶೀಲ್ದಾರ್ ಅವರು ಅಕ್ರಮವಾಗಿ ಖಾತೆ ಮಾಡಿದ್ದಾರೆ ಎಂದು ಆರೋಪಿಸಿದರಲ್ಲದೆ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮದ ಜೊತೆಗೆ ಶಿಕ್ಷೆಯಾಗಬೇಕು, ಇಲ್ಲದಿದ್ದರೆ ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ನಮ್ಮ ಬೀರೇಶ್ MS ಅಂದ್ಬಿಟ್ಟು ತಾಲೂಕು ಸರ್ವೇಯರ್ ಇವರು ಬಂದು ಇವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಸ್ಕೆಚ್ ಮಾಡಿದ್ದಾರೆ. ಇದನ್ನು ಸ್ಕೆಚ್ ಮಾಡಿ ಏನಂತ ಹೇಳಿದ್ದಾರೆ ಇದರಲ್ಲಿ ಅಂತ ಹೇಳಿದ್ರೆ ಈ ಬಣ್ಣದಿಂದ ಗುರುತಿಸುವ, ಇದು ಜೆರಾಕ್ಸ್ ಬಣ್ಣ ಇಲ್ಲ. ಮಳವಳ್ಳಿ ತಾಲೂಕು ಕಿರ್ಗಾವರ ಹೋಬಳಿ ಇಟ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 164 1ರಲ್ಲಿ 1.5 ಗುಂಟೆ ಜಾಗದಲ್ಲಿ ಶ್ರೀಮತಿ ಓಂ HV ಬಾಲಕೃಷ್ಣರವರು ಅನುಭವದಲ್ಲಿರುತ್ತಾರೆ ಎಂದು ತಿಳಿಸಿರುತ್ತಾರೆ ಅಂತ ಹಾಕೋರೆ. ಜಸ್ಟ್ ಇಷ್ಟೇ ಹಾಕಿರೋದು. ಈಗ ಯಾವುದೇ ಅಳತೆ ಮಾಡಬೇಕಾದ್ರೆ ಸರ್ವೇಯರು ಮೊಟ್ಟ ಮೊದಲಿಗೆ ಏನಾಯ್ತದೆ ಅಂದರೆ ಯಾರು ಜಮೀನು ಓನರ್ ಅವತ್ತಿಗೆ RTC ಇರ್ತದೆ ಅವ್ರಿಗೆ ನೋಟಿಸ್. ಸುದ್ದಿಗೋಷ್ಠಿಯಲ್ಲಿ ರಾಧಾ, ವೀರನಗೌಡ, ದಯಾನಂದ, ರುದ್ರ, ನಾಗೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ನಗರದಲ್ಲಿ ಏಪ್ರಿಲ್ 16ರಂದು ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಜಯಂತ್ಯೋತ್ಸವ ಆಚರಣೆ ಮಾಡಲಾಗುತ್ತದೆ ಎಂದು ವೀರಶೈವ ಸಮಾಜದ ಮುಖಂಡ ಅರುಣ್ ಕುಮಾರ್ ಪಾಟೀಲ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ 16ರಂದು ಬೆಳಗ್ಗೆ 11:15ಕ್ಕೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 119ನೇ ಜಯಂತ್ಯೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮಕ್ಕೆ ಅನೇಕ ರಾಜಕೀಯ ಗಣ್ಯರು ಮತ್ತು ಮಠಾಧೀಶರು ಹಾಗೂ ಶ್ರೀ ಸಿದ್ದಗಂಗಾ ಹಳೆ ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆಂದು ಅರುಣ್ ಕುಮಾರ್ ಪಾಟೀಲ್ ಹೇಳಿದ್ದಾರೆ. ಸುಮಾರು 20 ವರ್ಷಗಳಿಂದ ನಮ್ಮ ನಡೆದಾಡುವ ದೇವರಾಗಿರ್ತಕ್ಕಂಥ ಶಿವಕುಮಾರ ಮಹಾಸ್ವಾಮೀಜಿಗಳ ಏನು ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ನಾವು ಹಮ್ಮಿಕೊಳ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳು ಕೂಡ ಆವತ್ತಿನ ದಿವಸ ನಾವು ಹಮ್ಮಿಕೊಳ್ತೀವಿ. ಶ್ರೀಮಠದ ಗುರು ಪರಂಪರೆಯಂತೆ ಜಿಲ್ಲಾ ವೀರಶೈವ ಸಮಾಜ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಂಘ ವತಿಯಿಂದ ರಕ್ತದಾನ, ಆರೋಗ್ಯ ಶಿಬಿರ ಹಾಗೂ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಾಧಕರನ್ನು ಸನ್ಮಾನಿಸುವುದಾಗಲಿ. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಅವಂಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಕುರುಬ ಸಮಾಜಕ್ಕೆ ನೀಡುವಂತೆ ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಗುರುನಾಥ್ ಪೂಜಾರಿ ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ಕುರುಬ ಸಮಾಜದ ರಾಜ್ಯ ಸಂಘದ ನಿರ್ದೇಶಕ ಸಿದ್ದರಾಮಪ್ಪ ಮಿಣಚಗಿ ಅವರನ್ನ ಎಪಿಎಂಸಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಬೇಕೆಂದು ಸರ್ಕಾರಕ್ಕೆ ಕುರುಬ ಸಮಾಜದ ಜಿಲ್ಲಾಧ್ಯಕ್ಷ ಗುರುನಾಥ್ ಪೂಜಾರಿ ಒತ್ತಾಯಿಸಿದ್ದಾರೆಂದು ತಿಳಿಸಿದರು. ಈ 3 ತಾಲೂಕಿನಿಂದ ಕಲಬುರಗಿ ಎಪಿಎಂಸಿಗೆ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಮಾಡಬೇಕಂತಕ್ಕಂಥದ್ದು ಸರ್ಕಾರದ ನಿಯಮಾವಳಿ. ಅದರಲ್ಲಿ ಅಫಜಲ್ಪುರ ಮತಕ್ಷೇತ್ರದಿಂದ ಶ್ರೀ ಗಣಪತಿ ಸಿದ್ದರಾಮಪ್ಪ ಮಿಣಗಿ ಅವರನ್ನ ಅಲ್ಲಿನ ಶಾಸಕರು ಸುಮಾರು 35ರಿಂದ 40 ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೆ ತರುವಂತೆ ಕ್ರಮ ಕೈಗೊಳ್ಳಲು ಮುಂದಾಗಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಯಂಕಣ್ಣಯ್ಯರಾಶಿ ಒತ್ತಾಯಿಸಿದರು. ಕೊಪ್ಪಳದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉದ್ಯೋಗ ಖಾತ್ರಿ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸರಿಯಾಗಿ ನಡೆಯದೇ ಇರುವುದರಿಂದ ಕಲ್ಯಾಣ ಕರ್ನಾಟಕದ ಪ್ರದೇಶಗಳಾದ ಬೀದರ್, ಯಾದಗಿರಿ, ಗುಲ್ಬರ್ಗಾ ಹಾಗೂ ಇತರೆ ಜಿಲ್ಲೆಗಳ ಜನತೆ ಈಗಾಗಲೇ ದೂರದ ಸ್ಥಳಗಳಿಗೆ ಉದ್ಯೋಗಕ್ಕಾಗಿ ವಲಸೆ ಹೋಗುತ್ತಿದ್ದಾರೆ. ಇದುವರೆಗೂ ಮಾಡಿದ ಕೆಲಸ ಕಾರ್ಯಗಳ ಕಾರ್ಮಿಕರಿಗೆ ವೇತನ ನೀಡಿಲ್ಲ. ಸರ್ಕಾರದ ಇಂತಹ ಸಮಸ್ಯೆಗಳಿಂದ ರಾಜ್ಯದ ಜನತೆ ಕೆಂಗಟ್ಟಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಜಾರಿಗೆ ತಂದಿರುವ ಈ ಮಹತ್ವಾಕಾಂಕ್ಷಿ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಮಟ್ಟದ ಜನರನ್ನು ಕರೆದುಕೊಂಡು ಉಗ್ರವಾದ ಹೋರಾಟವನ್ನು ಮಾಡಲಾಗುವುದೆಂದು ಎಚ್ಚರಿಸಿದರು. ಹಾಗೆಯೇ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ 14 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ಸ್ಥಳೀಯ ಶಾಸಕ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜರಾಯರೆಡ್ಡಿ ಅವರು ಈಗಾಗಲೇ 272 ಕೋಟಿ ಅನುದಾನವನ್ನು ಮಂಜೂರು ಮಾಡಿಸಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಮುಂದಾಗಿದ್ದಾರೆಂದು ತಿಳಿಸಿದರು. ಅಂತ ಪರಿಹಾರ 2 ತಿಂಗಳ ಕೆರೆ ನೀರು ಉಪಯೋಗ ಆಗುತ್ತೆ.
ಇವತ್ತು ಬನ್ನಿಕೊಪ್ಪದಿಂದ ಕರ್ನೂಲಿ ತನ ಕೆರೆ ಮತ್ತು ಅವು ಆಮೇಲೆ ನೂತನವಾಗಿ ನಿರ್ಮಾಣವಾದಂಥ ಕೆಪ್ಪಳ್ಳಿ ಕೆರೆ ಅಂತರ್ಜಲ ವೃದ್ಧಿಗಾಗಿ ಅಲ್ಲಿನ ಕೆರೆ ಆಗಿದೆ. ಆ ಕೆರೆ ಜೊತೆ ಕೆರೆ ಇನ್ನೂ ಒಂದು 2-3 ಕೆರೆ ನಮ್ಮಲ್ಲಿ ಲಿಂಕ್ ಮಾಡಲಿಕ್ಕೆ ಪೈಪ್ಲೈನ್ ಹೋಗಿರ್ತದೆ, ಅದಕ್ಕೆ ಕನೆಕ್ಷನ್ ಕೊಡಲಿಕ್ಕೆ ಮಾಡೋಕ್ಕೂ ಹೇಳಾರೆ. ಇದ್ರಾಗ ನಿಟ್ಟಾಲಿ ಕೆರೆ ಒಂದು, ಲಕ್ಕಂಗೊಳ್ಳಿ ಕೆರೆ, ಇವು 2 ಸಹಿತ ಕವರ್ ಮಾಡ್ತೀವಿ. ಇದರಿಂದ ನಮಗೆ ಏರಿ ಭಾಗದಾಗ ಕುಡಿಯೋ ನೀರಿನದು ಸಮಸ್ಯೆ ತಕ್ಕಂತೆ ಇವತ್ತು ಹೊಸ ನೀರು ಮಾಡಿದ್ದು ಏನಾಗುತ್ತೆ, ಅಂತರ್ಜಲ ವೃದ್ಧಿಗಾಗಿ ಮಾಡಿದ್ದು ಆಗತ್ತೆ. ನಿಟ್ಟಾಲಿ ಕೆರೆ ಅಂತರ್ಜಲ ವೃದ್ಧಿಗಾಗಿ ಆಗುತ್ತೆ, ಲಕ್ಕಂಗೊಳ್ಳಿ ಕೆರೆ ಸಹಿತ ಅಂತರ್ಜಲ ವೃದ್ಧಿಗಾಗಿ. ಈ ಸಂದರ್ಭದಲ್ಲಿ ಹನುಮಂತಗೌಡ ಚಂಡೂರ, ಮಂಜುನಾಥ್ ಕಡೆಮನಿ, ಉದಯರಾಯರೆಡ್ಡಿ, ಮಾಂತೇಶ್ ಮುಧೋಳ್ ಸೇರಿದಂತೆ ಇತರರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಅತಿವೇಗ ಮತ್ತು ಅಜಾಗರೂಕ ಚಾಲನೆಯ ಪರಿಣಾಮವಾಗಿ ಭಾರೀ ಅಪಘಾತ ಸಂಭವಿಸಿದ್ದು, ಶೋರೂಂ ಮುಂಭಾಗ ನಿಲ್ಲಿಸಿದ್ದ 13ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಜಖಂ ಆಗಿರುವ ಘಟನೆ ಸಂಭವಿಸಿದೆ. ಮಧ್ಯಾಹ್ನ ಸುಮಾರು 3 ಗಂಟೆ ಸುಮಾರಿಗೆ ಗುಬ್ಬಿ ಮಾರ್ಗವಾಗಿ ತಿಪಟೂರು ಕಡೆ ಚಲಿಸುತ್ತಿದ್ದ ಕೆಎ 09 ಎಂಬಿ 0699 ಸಂಖ್ಯೆಯ ಸ್ಕಾರ್ಪಿಯೋ ವಾಹನವು ಶಿವಮೊಗ್ಗ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿರುವ ವಿಘ್ನೇಶ್ ಹೋಂಡಾ ಶೋರೂಂ ಮುಂಭಾಗ ನಿಲ್ಲಿಸಿದ್ದ ವಾಹನಗಳಿಗೆ ಏಕಾಏಕಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಶೋರೂಂ ಮುಂದೆ ಸರಿಯಾಗಿ ಪಾರ್ಕ್ ಮಾಡಿದ್ದ ದ್ವಿಚಕ್ರ ವಾಹನಗಳು ಚದುರಿ ಹೋಗಿದ್ದು, ಕೆಲವು ವಾಹನಗಳು ಸಂಪೂರ್ಣ ಹಾನಿಗೊಳಗಾಗಿವೆ. ಅಪಘಾತದ ಹೊಡೆತಕ್ಕೆ ಸಮೀಪದಲ್ಲಿದ್ದ ವಿದ್ಯುತ್ ಕಂಬವು ಮುರಿದು ಬಿದ್ದಿದ್ದು, ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಅದೃಷ್ಟವಶಾತ್ ಅಪಘಾತದ ವೇಳೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈ ಸಂಬಂಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತಕ್ಕೆ ನಿಖರ ಕಾರಣವೇನು ಎಂಬುದನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಚಾಲಕನ ಅಜಾಗರೂಕತೆ ಮತ್ತು ಅತಿವೇಗವೇ ಮುಖ್ಯ ಕಾರಣವಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಸ್ಥಳೀಯರು ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಗಳಲ್ಲಿಯೂ ವಾಹನಗಳು ಅತಿವೇಗದಲ್ಲಿ ಸಂಚರಿಸುತ್ತಿರುವುದರ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದು, ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತೆ ಪೊಲೀಸರನ್ನು ಆಗ್ರಹಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಸರ್ಕಾರಿ ಕಾನೂನು ಕಾಲೇಜು ಆಡಳಿತದ ನಿರ್ಲಕ್ಷ್ಯ, 4 ವರ್ಷ ಕಳೆದರೂ ಸಿಗದ ಫಲಿತಾಂಶ, ವಿದ್ಯಾರ್ಥಿಗಳ ಆಕ್ರೋಶ. ಬಡವರ ಆಸ್ಪತ್ರೆಯಲ್ಲಿ ಉಚಿತ ಔಷಧಕ್ಕೆ ಬ್ರೇಕ್, ಆಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಗಳ ಕೊರತೆ, ಸಿಬ್ಬಂದಿ ನಿರ್ಲಕ್ಷ್ಯದ ವಿರುದ್ಧ ಭೀಮ್ ಆರ್ಮಿ ಆಕ್ರೋಶ. ಬೇಲೂರು ಜನಸ್ಪಂದನದಲ್ಲಿ ದೂರುಗಳ ಮಹಾಪೂರ, ಸಮಸ್ಯೆ ಅರಿಯಲು ಜನರ ನಡುವೆ ಹೋಗುವುದು ಅನಿವಾರ್ಯ, ಬೇಲೂರಿನಲ್ಲಿ ಕೃಷ್ಣ ಬೈರೇಗೌಡ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.